ಭೈರವ ನಗರ, ಐಬಿ ಲೇಔಟು, ಫಾರೆಸ್ಟ್ ಲೇಔಟು ಎಲ್ಲ ಜನಮಾನಗಳು ಎಲ್ಲ ಸಹಕಾರದಿಂದ ನಮ್ಮ ಚೆನ್ನಮೌಳೇಶ್ವರ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಏಳನೇ ವರ್ಷ ಇದು. ನಾವೆಲ್ಲ ಟ್ರಸ್ಟಿಂದ ಎಲ್ಲರೂ ಸೇರಿ ನಾವೆಲ್ಲ ಲೇಔಟ್ನವರು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಮಾನ್ಯ MLA ಸಾಹೇಬರಾದಂಥ ಟಿ ಸೋಮಶೇಖರ್ ಅವರು ಹಾಗೂ ಇಲ್ಲಿನ ನಮ್ಮ ಸ್ಥಳೀಯ ಅಧ್ಯಕ್ಷರಾದಂಥ ರವೀಂದ್ರ ಅವರು ಹಾಗೂ ಕಾಳೇಗೌಡರು ಜೊತೆಗೆ ನಮ್ಮ ಸಿದ್ದರಾಜು ಇವರೆಲ್ಲರ ಸಹಕಾರದಿಂದ ದೇವಸ್ಥಾನದ ಅಭಿವೃದ್ಧಿ ತುಂಬ ನಡೀತಾ ಇದೆ. ಈ ದಿನ ಶಿವರಾತ್ರಿ ಪ್ರಯುಕ್ತ ಬೆಳಿಗ್ಗೆ ರುದ್ರಾಭಿಷೇಕ ಆಗಿದೆ, ಗಣಪತಿ ಹೋಮ ಆಗಿದೆ. ಈಗ ಸಂಜೆ ಭಕ್ತಾದಿಗಳೆಲ್ಲರಿಗೂ ದರ್ಶನ ನಡೀತಾ ಇದೆ. ಭಕ್ತಾದಿಗಳೇ ಅವರ ಹಸ್ತದಿಂದ ಹಾಲಿನ ಅಭಿಷೇಕ ಮಾಡುವಂಥ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ನಾಳೆ ವಿಶೇಷ ಕಾರ್ಯಕ್ರಮ, ಅನ್ನ ದಾಸೋಹ ಕಾರ್ಯಕ್ರಮ. ಚಂದ್ರಮೌಳೇಶ್ವರ ಸ್ವಾಮಿ ದೇವತಾ ಅನುಗ್ರಹಂ ಪ್ರವತೋ ಯಜಮಾನಸ್ಯ ಚಿಂತಿತ ಮನೋರಥಾವಾಪ್ತ್ಯರ್ಥಂ ಚಂದ್ರಮೌಳೇಶ್ವರ ಸ್ವಾಮಿ ದೇವತಾ ಪ್ರೀತ್ಯರ್ಥೆ ಕುಂಕುಮ ಭಸ್ಮಾರ್ಚನ ಪೂಜಾಂ ಕರಿಷ್ಯೆ. संदर्शयामि चंद्रमौळीश्वर स्वामिने नमः. नीराजनाध्यक्षां शिरसां स्वीकरोमि. ಸಪರಿವಾರವಾಗಿರುವಂತಹ ಚಂದ್ರಮೌಳೇಶ್ವರನ ಸಾನ್ನಿಧ್ಯ ಈ ಒಂದು ಗ್ರಾಮಕ್ಕೆ ಬೇಕು ಅಂತ ಹೇಳಿ ಸಂಕಲ್ಪಿಸಿ ತ್ರಿಪುರ ಸುಂದರಿ ಹಾಗೆ ಮಹಾಗಣಪತಿ ನವಗ್ರಹ ನಾಗ ಈ ಎಲ್ಲ ಸಾಮೀಪ್ಯವಾಗಿರುವಂತಹ ಈ ಎಲ್ಲ ದೇವತೆಗಳನ್ನು ಒಳಗೊಂಡಿರುವಂತಹ ಚಂದ್ರಮೌಳೇಶ್ವರ ಸ್ವಾಮಿಯನ್ನು 2019ನೇ ಇಸವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭೈರವ ನಗರ, ಫಾರೆಸ್ಟ್ ಲೇಔಟು, KRS ಅಪಾರ್ಟ್ಮೆಂಟು, ಜ್ಞಾನಭರ್ತಿ ತರ್ಡ್ ಬ್ಯಾಕು, ನಾಗದೇವನಹಳ್ಳಿ ಸುತ್ತಮುತ್ತಲ ಎಲ್ಲ ನಾಗರಿಕರು ಸಹ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಟಿ ಸೋಮಶೇಖರ್ ಸಹ ನಮಗೆ ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ. ಪುಷ್ಪಾ ದೇವರಾಜರವರು ಹಾಗೂ ಸೂನ್ಪಳ್ಳಿ ವಾರ್ಡಿನ ಮಹೇಶ್ ಅವರು ಸಹ ನಮಗೆ ಈ ಸಲ ಹೊಂದಾಣಿಕೆಲ್ಲ ಚೆನ್ನಾಗಿ ಸಪೋರ್ಟ್. ನಮ್ಮ ಅಪಾರ್ಟ್ಮೆಂಟ್ KRS ಮಾಲೀಕರಾಗಿರ್ತಕ್ಕಂಥ ಶಂಕರಪ್ಪನವರು ಮಾಡಿಸ್ಕೊಡ್ತೀನಿ, ಇದು ಗೋಪುರವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸಹಕಾರದಿಂದ ನಾವು ಗೋಪುರವನ್ನು ಮಾಡಿಸ್ತೀವಿ. ಎಷ್ಟು ವರ್ಷ ಬರ್ತಾ ಇದ್ದೀರಿ?